ಬಹಳ ಅದ್ಭುತವಾದಂತಹ ದೇವಸ್ಥಾನ. ಅದರ ಜೊತೆಗೆ ಬಹಳ ಶಕ್ತಿಯುತವಾದಂತಹ ದೇವಸ್ಥಾನ. ಕರ್ನಾಟಕದಲ್ಲಿ ಲೋಕಾರ್ಪಣೆಯಾಯಿತು ವರ್ಷಕ್ಕೊಮ್ಮೆ ದರ್ಶನ ನೀಡುವ ವಿಸ್ಮಯಕಾರಿ ತಾಂತ್ರಿಕ ದೇವಾಲಯ. ತಾಯಿ ಭಗವತಿ ಭಗಮಾಲಿನಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರು. ಭೂಗರ್ಭದಲ್ಲಿ ನೆಲೆಸಿದ್ದಾಳೆ ಶಕ್ತಿಶಾಲಿ ತಾಯಿ. ವರ್ಷದಲ್ಲಿ ವಿಜಯ ದಶಮಿಯೆಂದು ಮಾತ್ರ ದರ್ಶನ, ನಂತರ ಮಾಯಾ ಪೆಟ್ಟಿಗೆ ಸೇರುವ ಭಗವತಿ ಭಾಗಮಾಲಿನಿ ದೇವಿ. ಯಾವುದೇ ಮುಡುಪು, ಪೂಜೆ, ಪುನಸ್ಕಾರ, ಮಂಗಳಾರತಿ ಏನೂ ಇಲ್ಲ. ಭಕ್ತಿಯಿಂದ ಬಂದು ನಮಸ್ಕಾರ ಹಾಕಿದರೆ ಸಾಕು. ಭಗವತಿ ಭಾಗಮಾಲಿನಿ ದೇವಸ್ಥಾನ ವಿಸ್ಮಯಕಾರಿ. ಭಾಗಮಾಲಿನಿ ರಾಜಗೋಪುರದ ಸುತ್ತ ಇವೆ 4 ಗೋಪುರ. ಒಂದೊಂದು ಗೋಪುರಕ್ಕೂ ಇದೆ ವಿಶೇಷ. ತಾಯಿಯ ಮೊದಲನೇ ದ್ವಾರ ಸಿಂಹದ್ವಾರ. ಈ ದ್ವಾರದಲ್ಲಿ ಕಟಕ ರಾಶಿಯವರು ತೆಂಕಣದ ಮೂಲಕ ದರ್ಶನಕ್ಕೆ ಹೋಗುವಂತದ್ದು. ಮತ್ತೊಂದು ದ್ವಾರ ಮಿಥುನ, ಅಂದರೆ ಕೊಂಗಣ ರಾಶಿಯವರು ಪ್ರವೇಶ ಮಾಡುವ ದ್ವಾರದಲ್ಲಿ ಬಂದು ಸಿಂಹ ದ್ವಾರದಲ್ಲಿ ಬಂದು ತಾಯಿ ದರ್ಶನ ಮಾಡಬಹುದು. ವಂಕಣ ಅಂದರೆ ಸಿಂಹ ರಾಶಿಯವರು ದಕ್ಷಿಣ ನೈಋತ್ಯದ ಮೂಲಕ ಸಿಂಹದ್ವಾರ ಪ್ರವೇಶ ಮಾಡಿ ದರ್ಶನ ಪಡೆಯಬಹುದು. ತುಲಾ ರಾಶಿ ಅಂದರೆ ಪಶ್ಚಿಮ ಪಡುವಣ, ಅಂದರೆ ಇವರು ಸರ್ಪದ್ವಾರದ ಮುಖಾಂತರ ದರ್ಶನ ಮಾಡಬಹುದು. 365 ದಿನಗಳು ದೇವಸ್ಥಾನ ತೆಗೆದಿರುತ್ತೆ. ಬೆಳಗ್ಗೆ ಸಂಜೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು 3 ತಿಂಗಳು ಅಥವಾ 1 ತಿಂಗಳ ಕಾಲ ಅಥವಾ 9 ದಿನ ಅಥವಾ 1 ದಿನ ತೆಗೆಯುವಂಥ ದೇವಸ್ಥಾನಗಳಿರುತ್ತೆ. ನಾವು ಹಾಸನಾಂಬ ದೇವಸ್ಥಾನ ನೋಡ್ಬೋದು. ಅದೇ ರೀತಿ ಇಲ್ಲಿ ವರ್ಷಕ್ಕೆ 1 ಸತಿ ತೆಗೆಯುವಂಥದ್ದು ಬಹಳ ಶಕ್ತಿಯುತವಾದಂಥ ದೇವಸ್ಥಾನ. ಬಹಳ ಅದ್ಭುತವಾದಂಥ ಶಕ್ತಿ. ನಮ್ಮ ಯಶವಂತ ಸ್ವಾಮಿಗಳು ಕರೆದಿದ್ರು. ಏನೋ ಸಾಮಾನ್ಯವಾಗಿ ನಾರ್ಮಲಾಗಿ ದೇವಸ್ಥಾನ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಹಳ ಅದ್ಭುತವಾದಂತಹ ದೇವಸ್ಥಾನ, ಅದರ ಜೊತೆಗೆ ಬಹಳ ಶಕ್ತಿಯುತವಾದಂಥ ದೇವಸ್ಥಾನ ಆಗಿದೆ. ಹಾಗಾಗಿ ಇಲ್ಲಿ ಬಂದ ತಕ್ಷಣವೇ ಅನುಭವ ಆಯಿತು ಒಂಥರ. ಸೊ ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾದಂತಹದ್ದು. ಭಕ್ತಾದಿಗಳಿಗೆಲ್ಲ ಏನೆಲ್ಲ ಸಂಕಷ್ಟಗಳಿದೆ ಅದೆಲ್ಲವೂ ಬಗೆಹರಿಸುವಂತಹ ಶಕ್ತಿ ಆಗಿದ್ದಾಳೆ. ಹಾಗಾಗಿ ಇವತ್ತು ನವರಾತ್ರಿ ಕೊನೆಯ ದಿನ ವಿಜಯದಶಮಿ ಪ್ರಯುಕ್ತವಾಗಿ ಈ ದಿನ ಪೂಜೆ ಪ್ರಾರಂಭ ಆಗಿದೆ. ದುರ್ಗಾ ಸಪ್ತಶತಿ ಪಾರಾಯಣ ಹೋಮ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಬಂದಂಥ ಭಕ್ತಾದಿಗಳಿಗೂ ಉತ್ತಮವಾದಂತಹ ಅಭಿವೃದ್ಧಿ ಫಲ ಪ್ರಾಪ್ತಿಯಾಗಲಿ. ಹರೇ ಶ್ರೀನಿವಾಸ. ತಾಯಿ ಭಗವತಿ ಭಗಮಾಲಿನಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ. ಕಲಿಯುಗದಲ್ಲಿ ಒಂದೊಂದು ಸಾನ್ನಿಧ್ಯಗಳಲ್ಲಿ ಒಂದೊಂದು ಪವಾಡ ಇರುತ್ತೆ. ಅಂತಹದ್ರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸೃಷ್ಟಿಯಲ್ಲಿ ಒಂದು ಪ್ರತಿ ಸೃಷ್ಟಿಯನ್ನು ತಪ್ಪಲ್ಲ. ಸಾಕಷ್ಟು ಜನ ಭಕ್ತರ ಸಾಗರದಲ್ಲಿ ಭಕ್ತರೊಂದಿಗೆ ನಡೀತಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಉತ್ಸವ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಭಗವತಿ ಭಗಮಾಲಿನಿಯ ಸಂಪೂರ್ಣ ಅನುಗ್ರಹ ಉಂಟಾಗ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಈ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಸೃಷ್ಟಿಯ ಈ ಲೀಲೆಗಳನ್ನ ಅನುಷ್ಠಾನ ಮಾಡ್ತಿರ್ತಕ್ಕಂತಹ ನನ್ನ ಆತ್ಮೀಯರು ಹೌದು, ನಮ್ಮ ಆಶ್ರಮದ ಪಟ್ಟ ಶಿಷ್ಯರು ಹೌದು. ಹಾಗೆ ಈ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಚಿಕ್ಕ ವಯಸ್ಸಲ್ಲೇ ಅದ್ಭುತವಾದಂತಹ ಒಂದು ಸಾಧನೆ ಮಾಡ್ತಿರ್ತಕ್ಕಂಥ ನಮ್ಮ ಯಶವಂತರು ಅವರು ಮತ್ತು ಅವರ ಕುಟುಂಬ ಸದಾಕಾಲ ಭಗವತಿಯ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಯಾವೊಬ್ಬ ಭಕ್ತರಿಗಾದರೂ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅನ್ನದಾಸೋಹ ನಿತ್ಯ ನಡಿಬೇಕು. ನಿತ್ಯ ಅನ್ನದಾಸೋಹ ಆಗಿ ಮಕ್ಕಳಿಗೆ ಜ್ಞಾನದಾಸೋಹವಾಗಿ ಬರ್ತಕ್ಕಂಥವರ ಕಷ್ಟಗಳು ಬೇಗ ದೂರ ಆಗುವಂತಹ ಒಂದು ಚೈತನ್ಯ ಅವರ ಕರಹಸ್ತಕ್ಕೂ ಅವರ ಮುಖಲಕ್ಷಣಕ್ಕೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಇಲ್ಲಿ ಮಾತಾಡುವ ಭಗವತಿ ಇದ್ದಾಳೆ. ಜೊತೆಗೆ ಬಂದಿರತಕ್ಕಂತಹ ತಾಯಿ ಚೌಡೇಶ್ವರಿ ಇದ್ದಾಳೆ. ಕಲಿಯುಗದಲ್ಲಿ ಚೌಡೇಶ್ವರಿಯ ಮಹಿಮೆ ಬಹಳ ಅಪರೂಪವಾದಂತಹದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಬೇಡಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳೇನು, ಅವರ ಮನಸ್ಸಲ್ಲಿರುವ ವಿಚಾರ ಏನು ಎಂಬತಕ್ಕಂಥದ್ದನ್ನ ಸ್ಪಷ್ಟವಾಗಿ ಬರೆದು ಹೇಳುವಂತಹ ತಾಯಿ ಚೌಡೇಶ್ವರಿ. ಒಂದೊಂದು ಶಕ್ತಿಯ ಸಾನ್ನಿಧ್ಯ.